ನಮಸ್ಕಾರ. ಇವತ್ತಿನ ಈ 10 ನಿಮಿಷ ಇದೆಯಲ್ಲ, ಬಹುಶಃ ನಿಮ್ಮ ಜೀವನದ ಸೋಲುಗಳನ್ನ ನೋಡೋ ದೃಷ್ಟಿಯನ್ನೇ ಪೂರ್ತಿಯಾಗಿ ಬದಲಾಯಿಸಬಹುದು. ಯೋಚನೆ ಮಾಡಿ, ನಮ್ಮ ಲೈಫ್ನಲ್ಲಿ ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅಂತ ಡಿಸೈಡ್ ಮಾಡೋದು ಯಾರು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಒಂದು ಅದ್ಭುತ ಕಥೆಯ ಮೂಲಕ. ಒಂದು ಸಲ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನಡೆದ ಯಾವುದಾದ್ರೂ ಒಂದು ಕೆಟ್ಟ ಘಟನೆ, ಆಮೇಲೆ ಅಬ್ಬಾ ಇದಾಗಿದ್ದೇ ಒಳ್ಳೇದಾಯ್ತು ಅಂತ ಅನ್ಸಿದ್ದಿದ್ಯಾ? ಅಂದು ನಿಮ್ಮನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದ ನೋವೇ ಇವತ್ತು ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ನಿಂತಿರಬಹುದಲ್ವಾ? ಇದೇ ತರದ ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಜೊತೆ ಈ ಪಯಣದಲ್ಲಿ ಸಾಗ್ಬೇಕು ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಇನ್ನೇಕೆ ತಡ, ಬನ್ನಿ ಕಥೆಯೊಳಗೆ ಹೋಗೋಣ. ನಮ್ಮ ಕಥೆ ಶುರುವಾಗೋದು ಒಂದು ಸುಂದರವಾದ ಪುಟ್ಟ ಹಳ್ಳಿಯಿಂದ. ಅಲ್ಲಿ ಊರಿನವರೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ತಲೆ ಕೆಡಿಸ್ಕೊಂಡು ಆತಂಕ ಪಡ್ತಾ ಇದ್ರೆ, ಒಬ್ಬ ರೈತ ಮಾತ್ರ, ಅವನು ತುಂಬಾನೇ ಶಾಂತ, ಒಂದು ರೀತಿ ಸಮುದ್ರದ ಹಾಗೆ. ಅವನ ತಾಳ್ಮೆ, ಅವನ ಮನಸ್ಥಿತಿ ಎಲ್ಲರಿಗಿಂತ ವಿಭಿನ್ನವಾಗಿತ್ತು. ಅವನ ಪ್ರಪಂಚ ತುಂಬಾನೇ ಚಿಕ್ಕದು. ಒಂದು ಚೂರು ಭೂಮಿ, ಹೊಲ ಉಳುಕೆ ಅಂತ ಒಂದು ಮುದಿಯತ್ತು, ಹಾಗೆ ಮನೆ ಕಾಯೋಕೆ ಒಂದು ಮುದ್ದಾದ ನಾಯಿ. ಇವಿಷ್ಟೇ ಅವನ ಆಸ್ತಿ. ಆದ್ರೆ ಅವನ ಜೀವನೇ ಇದ್ದಿದ್ದು ಒಂದು ಬಲಿಷ್ಠವಾದ, ನೋಡೋಕೆ ಸುಂದರವಾಗಿರೋ ಕುದುರೆಯಲ್ಲಿ. ಅದು ಅವನಿಗೆ ಬರೀ ಪ್ರಾಣಿಯಾಗಿರ್ಲಿಲ್ಲ ಗೊತ್ತಾ, ಅದನ್ನ ಅವನು ತನ್ನ ಮನೆಯ ಮಗನ ತರಾನೇ ನೋಡ್ಕೋತಿದ್ದ. ಊರಲ್ಲಿ ಏನೇ ನಡಿಲಿ, ಅದು ಒಳ್ಳೆಯದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ, ಆ ರೈತನ ಬಾಯಲ್ಲಿ ಬರೋ ಮಾತು ಮಾತ್ರ ಒಂದೇ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಈಗ್ಲೇ ಹೇಳೋಕಾಗತ್ತಾ? ಕಾಲಾನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವನ ಈ ಮಾತು ಕೇಳಿ ಊರಿನ ಜನಕ್ಕೆಲ್ಲ ಇವನ್ ಯಾರಪ್ಪ ವಿಚಿತ್ರ ಮನುಷ್ಯ ಅನ್ಕೋತಿದ್ರು. ಹೀಗಿರುವಾಗ ಒಂದು ದಿನ ಆ ಕುದುರೆಯ ಬಗ್ಗೆ ಕೇಳಿ ಪಕ್ಕದ ಊರಿಂದ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ. ಕುದುರೆಗೆ ಬೆಲೆಯಾಗಿ ಏನ್ ಕೇಳಿದ್ರೂ ಕೊಡ್ತೀನಿ ಅಂದ. ಅಷ್ಟೇ ಅಲ್ಲ, ಆ ರೈತನ 7 ತಲೆಮಾರಿಗೆ ಆಗುವಷ್ಟು ಚಿನ್ನದ ನಾಣ್ಯಗಳ ಚೀಲವನ್ನೇ ಅವನ ಮುಂದೆ ಇಟ್ಟ. ಅದು ಬರೀ ಹಣ ಆಗಿರ್ಲಿಲ್ಲ, ಅದು ಬಡತನದಿಂದ ಹೊರಬರುವ ಒಂದು ದೊಡ್ಡ ಅವಕಾಶ ಆಗಿತ್ತು. ಇದನ್ನ ನೋಡಿದ ಊರಿನ ಜನ, ಛೆ, ಇವನೊಬ್ಬ ದಡ್ಡ, ಬಂದ ಭಾಗ್ಯವನ್ನ ಕಾಲಿಂದ ಒದಿತಿದ್ದಾನಲ್ಲ ಅಂತ ಆಡ್ಕೊಳಕ್ ಶುರು ಮಾಡಿದ್ರು. ಆದ್ರೆ ಆ ರೈತ ಇದ್ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ತುಂಬಾನೇ ಶಾಂತವಾಗಿ, ಇವನು ನಮ್ಮ ಮನೆಯವನು, ಮಾರಾಟಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ತನ್ನ ಹೊಲದ ಕೆಲ್ಸಕ್ಕೆ ಹೊರಟೇ ಹೋದ. ಆದ್ರೆ ಕೆಲವೇ ದಿನಗಳಲ್ಲಿ ವಿಧಿ ಬೇರೆದೇ ಆಟ ಆಡಿತ್ತು. ಒಂದು ಬೆಳಗ್ಗೆ ಎದ್ದು ನೋಡಿದ್ರೆ ಕುದುರೆ ಕಟ್ಟೋ ಜಾಗ ಖಾಲಿ ಖಾಲಿ, ತುಂಡಾದ ಹಗ್ಗ ಮಾತ್ರ ಗಾಳಿಗೆ ಅತ್ತಿಂದಿತ್ತ ತೂಗಾಡ್ತಿತ್ತು. ಆ ರೈತನ ಪ್ರಾಣಪಕ್ಷಿಯೇ ಹಾರಿಹೋದ ಹಾಗಾಗಿತ್ತು. ಈ ವಿಷಯ ಇಡೀ ಊರಿಗೆ ಕಾಳ್ಗಿಚ್ಚಿನ ಹಾಗೆ ಹಬ್ಬಿಹೋಯ್ತು. ಊರಿನ ಜನ, ನೋಡಿದ್ರ ಇವನಿಗೆಷ್ಟು ಸೊಕ್ಕು, ಅಂದೇ ಆ ಹಣ ತಗೊಂಡಿದ್ರೆ ಆರಾಮಾಗಿರ್ತಿದ್ದ, ಈಗ ನೋಡಿ ಕುದ್ರೇನೂ ಇಲ್ಲ, ಕೈಗೆ ಬಂದ ಹಣನೂ ಇಲ್ಲ ಅಂತ ಆಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಆದ್ರೆ ಆ ರೈತ ದುಃಖದಲ್ಲಿ ಮುಳುಗಿದ್ದ ತನ್ನ ಮಗನ ಹತ್ರ ಹೋಗಿ ಅವನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದ, ಮಗನೇ, ಇವತ್ತು ನಮ್ಗೆ ನಷ್ಟ ಅಂತ ಅನ್ಸಿದ್ದು ನಾಳೆ ನಮ್ ಜೀವನದ ಅತಿ ದೊಡ್ಡ ಲಾಭ ಆಗ್ಬಹುದು. ಹಾಗಾಗಿ ಇದನ್ನ ಅನಾಹುತ ಅಂತ ಕರೆಯೋಕೆ ಅವಸರ ಮಾಡಬೇಡ. ನಂತರ ಒಂದು ವಾರ ಕಳೆದಿರಬಹುದು, ಒಂದು ಪವಾಡವೇ ನಡೆದು ಹೋಯ್ತು. ಕಳೆದು ಹೋಗಿದ್ದ ಆ ಕುದುರೆ ವಾಪಸ್ ಬಂತು. ಅಷ್ಟೇ ಅಲ್ಲ, ಅದು ಒಬ್ಬಂಟಿಯಾಗಿ ಬಂದಿರ್ಲಿಲ್ಲ, ಅದರ ಜೊತೆ ಬರೋಬ್ಬರಿ 5 ಕಾಡು ಕುದುರೆಗಳ ಹಿಂಡೆ ಇತ್ತು. ಇದನ್ನ ನೋಡಿದ ಊರಿನವರ ಬಾಯೆಲ್ಲ ತೆರೆದುಕೊಂಡೇ ಉಳಿದುಬಿಡ್ತು. ನೋಡಿದ್ರಾ, ಒಂದು ಕುದುರೆ ಹೋಗಿದ್ದು ಎಂಥ ನಷ್ಟ ಅಂತ ಎಲ್ರೂ ಮಾತಾಡ್ತಿದ್ರು. ಆದ್ರೆ ಈಗ 1ಕ್ಕೆ 6ರಷ್ಟು ಕುದುರೆಗಳು ಬಂದಿದ್ವು. ರೈತನನ್ನ ದಡ್ಡ ಅಂದಿದ್ದ ಜನರೇ ಈಗ ಅಬ್ಬಾ ಅವನಷ್ಟು ಅದೃಷ್ಟವಂತ ಈ ಊರಲ್ಲಿ ಯಾರೂ ಇಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಆದರೆ ನೋಡಿ, ಅದೃಷ್ಟದ ಬಾಗಿಲು ತೆರೆದಷ್ಟೇ ಬೇಗ ಮುಚ್ಚಿಕೊಂಡಿತ್ತು. ಆ ಕಾಡು ಕುದುರೆಗಳನ್ನ ಪಳಗಿಸೋಕೆ ಹೋಗಿ ರೈತನ ಮಗ ಕೆಳಗೆ ಬಿದ್ದು ಅವನ ಕಾಲು ಮೂಳೆ ಮುರಿದು ಹೋಯ್ತು. ವರದಾನದ ಹಾಗೆ ಬಂದಿದ್ದ ಕುದುರೆಗಳೇ ಈಗ ಶಾಪದ ತರ ಕಾಣೋಕೆ ಶುರು ಮಾಡಿದ್ವು. ಆಗಲೂ ಆ ರೈತ ತನ್ನ ಮಗನ ಪಕ್ಕ ಕೂತು ತುಂಬಾನೇ ಶಾಂತವಾಗಿ ಹೇಳಿದ, ಕಣಿವೆಯನ್ನೇ ಮುಳುಗ್ಸೋ ಮಳೆ ಇದೆಯಲ್ಲ, ಅದೇ ಮಳೆ ಇಡೀ ಕಾಡನ್ನ ಪೋಷಿಸುತ್ತೆ. ಹಾಗಾಗಿ ಈ ಕ್ಷಣವನ್ನು ಅಳೆಯೋಕೆ ಹೋಗ್ಬೇಡ. ಕೆಲವೇ ವಾರಗಳಲ್ಲಿ ರಾಜ್ಯದ ಮೇಲೆ ಯುದ್ಧದ ಕರಿಚಾಯೆ ಆವರಿಸಿತು. ರಾಜನ ಸೈನಿಕರು ಊರಿಗೆ ನುಗ್ಗಿ ಪ್ರತಿ ಮನೆಯಿಂದಲೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಯುವಕರನ್ನ ಯುದ್ಧಕ್ಕೆ ಅಂತ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾ ಇದ್ರು. ಇಡೀ ಊರು ಅಳುವುಗೋಳಲ್ಲಿ ಮುಳುಗಿ ಹೋಗಿತ್ತು. ಸೈನಿಕರು ರೈತನ ಮನೆ ಬಾಗಿಲನ್ನೂ ತಟ್ಟಿದ್ರು. ಒಳಗೆ ಕಾಲು ಮುರಿದುಕೊಂಡು ಮಲ್ಗಿದ ಅವನ ಮಗನನ್ನ ನೋಡಿದ್ರು. ಛೆ, ಇವನ್ ನಮ್ಗೇನ್ ಪ್ರಯೋಜನ ಬರ್ತಾನೆ ಅಂತ ತಿರಸ್ಕಾರದಿಂದ ಹೇಳಿ ಅಲ್ಲಿಂದ ಹೊರಟೇ ಹೋದ್ರು. ನೋಡಿದ್ರಾ,
ಯಾವ ಮುರಿದ ಕಾಲು ಆ ಕುಟುಂಬಕ್ಕೆ ಶಾಪ ಅಂತ ಎಲ್ರೂ ಅಂದ್ಕೊಂಡಿದ್ರೋ ಅದೇ ಕಾಲು ಆ ಹುಡುಗನ ಪ್ರಾಣವನ್ನೇ ಉಳಿಸಿತ್ತು. ಸೊ ಅದು ಶಾಪ ಆಗಿರ್ಲಿಲ್ಲ, ಅದೊಂದು ಗುಪ್ತ ವರವಾಗಿತ್ತು. ಕೆಲವು ತಿಂಗಳ ನಂತರ ಯುದ್ಧ ಕೊನೆಗೂ ಮುಗೀತು. ಆ ಊರಿನಿಂದ ಯುದ್ಧಕ್ಕೆ ಅಂತ ಹೋಗಿದ್ದ 23 ಯುವಕರಲ್ಲಿ ಕೇವಲ 9 ಜನ ಮಾತ್ರ ಜೀವಂತವಾಗಿ ವಾಪಸ್ ಬಂದಿದ್ರು. ಅದೇ ಈ ಕಡೆ ಆ ರೈತ ಮತ್ತೆ ಅವನ ಮಗ ಇಬ್ಬರೂ ತಮ್ಮ ಹೊಲದಲ್ಲಿ ತುಂಬಾನೇ ನೆಮ್ಮದಿಯಿಂದ ಕೆಲ್ಸ ಮಾಡ್ತಾ ಇದ್ರು. ನೋಡಿ, ಈ ಒಂದು ಕಥೆ ನಮ್ಮ ಇಡೀ ದಿನದ ಗೆಲುವಿಗೆ ಬೇಕಾದ 3 ಮುಖ್ಯ ಪಾಠಗಳನ್ನ ಹೇಳ್ಕೊಡುತ್ತೆ. ಮೊದಲನೇದು ತಾಳ್ಮೆ. ಜೀವನದಲ್ಲಿ ನಡೆಯೋ ಪ್ರತಿ ಘಟನೆಯನ್ನು ತಕ್ಷಣ ನಾನೇ ಸರಿ ತಪ್ಪು ಅಂತ ಜಡ್ಜ್ ಮಾಡೋಕೆ ಹೋಗ್ಬೇಡಿ. ಎರಡನೇದು ನಂಬಿಕೆ. ದಾರಿ ಕಾಣದಿದ್ದಾಗ್ಲೂ ಜೀವನದ ಮೇಲೆ ನಂಬಿಕೆ ಇಡಿ. ಮೂರನೇದು ಸಮಚಿತ್ತ. ಸುಖ ಬಂದಾಗ ಹಿಗ್ಗಬೇಡಿ, ದುಃಖ ಬಂದಾಗ ಕುಗ್ಗಬೇಡಿ, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ. ಯಾವಾಗ್ಲೂ ನೆನ್ಪಿಡಿ, ಜೀವನದಲ್ಲಿ ಗೆಲುವು ಸಿಕ್ಕಾಗ ಅತಿಯಾಗಿ ಸಂಭ್ರಮಿಸೋದಾಗಲಿ, ಸೋಲು ಎದುರಾದಾಗ ಅತಿಯಾಗಿ ದುಃಖಿಸೋದಾಗಲಿ ಮಾಡಬಾರ್ದು. ಯಾಕಂದ್ರೆ ಜೀವನ ಅನ್ನೋದು ಹರಿಯೋ ನದಿ ಇದ್ದಂಗೆ, ಮುಂದಿನ ತಿರುವಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾದ್ರೆ ಈ ಕಥೆ ಕೇಳಿದ್ಮೇಲೆ ನಿಮ್ಮ ಜೀವನದ ಸವಾಲುಗಳನ್ನ, ಸೋಲುಗಳನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡಕ್ಕೆ ಸಿದ್ಧರಿದ್ದೀರಾ? ಇದನ್ನ ನಮ್ಗೆ ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ. ಅಷ್ಟೇ ಅಲ್ಲ, ನಿಮ್ಮ ಲೈಫಲ್ಲೇ ಅಯ್ಯೋ ಇದು ಯಾಕಾಯ್ತು ಅಂತ ಅನ್ಕೊಂಡ ಘಟನೆಯನ್ನು, ಆಮೇಲೆ ಅಬ್ಬಾ ಆಗಿದೆ ಒಳ್ಳೇದಾಯ್ತು ಅಂತ ಅನ್ಸಿದ್ದು ಇದ್ರೆ ಅದನ್ನೂ ನಮ್ ಜೊತೆ ಹಂಚ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ಕಥೆ ಇವತ್ತು ಬೇರೆ ಯಾರಿಗೂ ಒಂದು ದೊಡ್ಡ ಸ್ಫೂರ್ತಿ ಕೊಡ್ಬೋದು ಅಲ್ವಾ? ಪ್ರತಿದಿನ ನಿಮ್ಮ ಬದುಕಿಗೆ ಶಕ್ತಿ ತುಂಬೋ ಇಂಥದ್ದೇ ಒಂದು 10 ನಿಮಿಷದ ಕಿಡಿ ಬೇಕು ಅಂತ ನಿಮಗನ್ಸಿದ್ರೆ ನಮ್ಮ ಈ ಸ್ಫೂರ್ತಿದಾಯಕ ಪಯಣದಲ್ಲಿ ಜೊತೆಯಾಗಿ. ಅದಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನಿಮ್ಮ ನಾಳಿನ ದಿನದ ಗೆಲುವಿನ ಹಾದಿಯಲ್ಲಿ.